ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಅಮೆರಿಕ ಫಸ್ಟ್ ನೀತಿಯ ಮೂಲಕ ಜಾಗತಿಕ ವಾಣಿಜ್ಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಭಾರತದ ವಿರುದ್ಧ ಮತ್ತೊಮ್ಮೆ ತೆರಿಗೆ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದಾರೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವ ಮತ್ತು ಡಾಲರ್ ಮೌಲ್ಯ ತಗ್ಗಿಸಲು ಯತ್ನಿಸುವ ರಾಷ್ಟ್ರಗಳ ಮೇಲೆ ಬರೋಬ್ಬರಿ 500% ಆಮದು ಸುಂಕ ವಿಧಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಮೂಲಕ ಭಾರತದ ಆರ್ಥಿಕತೆಗೆ ದೊಡ್ಡ ಬೆದರಿಕೆ ಒಡ್ಡಿದ್ದಾರೆ. ಏನಿದು ಕಾಯ್ದೆ, ಇದರಿಂದ ಭಾರತದ ಮೇಲೆ ಆಗುವ ಪರಿಣಾಮ ಸಹಿತ ಪ್ರಮುಖ ಮಾಹಿತಿ ಇಂದಿನ ಮುಖಪುಟದಲ್ಲಿ ಪ್ರಕಟ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸ್ವರೂಪ ಬದಲಿಸಿ ಜಿ-ರಾಮ್ಜಿ ಎಂದು ಮರುನಾಮಕರಣ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲೂ ಸಂಚಲನವನ್ನು ಮೂಡಿಸಿದೆ. ಸಂಪುಟ ಸಭೆಯ ನಿರ್ಣಯ ಇನ್ನಿತರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ. ಮಹಿಳೆಯರ ಐಪಿಎಲ್ ಖ್ಯಾತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಟಿ20 ಟೂರ್ನಿಯ 4ನೇ ಆವೃತ್ತಿ ಶುಕ್ರವಾರ ಶುರುವಾಗಲಿದೆ. ನವಿ ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು ಮಾಜಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಸೆಣಸಲಿವೆ. ಪಂದ್ಯದ ಕುರಿತ ಹೆಚ್ಚಿನ ಮಾಹಿತಿ ಕ್ರೀಡಾಪುಟದಲ್ಲಿದೆ. ರಸ್ತೆಗಳಲ್ಲಿರುವ ಪ್ರತಿಯೊಂದು ಬೀದಿ ನಾಯಿಯನ್ನು ತೆರವುಗೊಳಿಸುವಂತೆ ಆದೇಶ ನೀಡಿಲ್ಲ. ಪ್ರಾಣಿ ಜನನ ನಿಯಂತ್ರಣ ನಿಯಮಗಳ ಅನ್ವಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಗುರುವಾರ ಸ್ಪಷ್ಟನೆಯನ್ನು ನೀಡಿದೆ. ಕೋರ್ಟ್ ಹೇಳಿಕೆಯ ವಿವರವಾದ ವರದಿ ದೇಶ ವಿದೇಶ ಪುಟದಲ್ಲಿ ಪ್ರಕಟ. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ದಶಕಗಳಿಂದ ನನೆಗುದಿಗೆ ಬಿದ್ದಿದ್ದ ಅಕ್ರಮ ಸಕ್ರಮದ ಗೋಚಲಿಗೆ ರಾಜ್ಯ ಸರ್ಕಾರ ಒಂದು ಹಂತಕ್ಕೆ ಪರಿಹಾರ ಕಂಡುಕೊಂಡಿದ್ದು ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹಾಡುವತ್ತ ಹೆಜ್ಜೆಯನ್ನ ಇಟ್ಟಿದೆ. ಇದನ್ನ ನೇರವಾಗಿ ಅಕ್ರಮ ಸಕ್ರಮ ಅಂತ ಹೇಳಿಕೊಳ್ಳದೆ ಹೋದ್ರೂ ಕೂಡ ಅಕ್ರಮ ಬಡಾವಣೆಯ ನಿವೇಶನಕ್ಕೆ ಏಕಾತ ನೀಡುವ ಮೂಲಕ ಶಾಪ ವಿಮೋಚನೆ ಪ್ರಯತ್ನ ಮಾಡಲಾಗಿದೆ. ವಿವರವಾದ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ವಿಚಾರದಲ್ಲಿ ಸಮರ್ಪಿತ ಕೆಲಸಗಳಿಂದ ಚಿರಪರಿಚಿತರಾಗಿದ್ದ ಪ್ರಖ್ಯಾತ ಪರಿಸರ ವಿಜ್ಞಾನಿ ಮಾಧವ ಗಾಡ್ಗಿಲ್ ಬುಧವಾರ ತಡರಾತ್ರಿ ಪುಣೆಯ ಆಸ್ಪತ್ರೆಯೊಂದರಲ್ಲಿ ನಿಧನರಾದರು ಎಂದು ಕುಟುಂಬಸ್ಥರು ಗುರುವಾರ ತಿಳಿಸಿದ್ದಾರೆ. ಅವರ ಕುರಿತ ಇನ್ನಷ್ಟು ವಿವರ ದೇಶ ವಿದೇಶ ಪುಟದಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ಕಲ್ಲಿದ್ದಲು ಕಳ್ಳ ಸಾಗಾಣೆ ಸಿಂಡಿಕೇಟ್ನಿಂದ ಅಕ್ರಮ ಹಣ ವರ್ಗಾವಣೆ ನಡೀತಾ ಇರುವ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಜಾರಿ ನಿರ್ದೇಶನಾಲಯ ಐಪ್ಯಾಕ್ ಮುಖ್ಯಸ್ಥ ಪ್ರತೀಕ್ ಜೈನ್ ನಿವಾಸದ ಮೇಲೆ ನಡೆಸಿದ ದಾಳಿ ನಾಟಕೀಯ ಬೆಳವಣಿಗೆಗಳಿಗೆ ಕಾರಣವಾಗಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಘಟನೆ ಕುರಿತ ಪೂರ್ಣ ವಿವರ ದೇಶ ವಿದೇಶ ಪುಟದಲ್ಲಿದೆ. ಇಂದು 19ನೇ ಪ್ರವಾಸಿ ಭಾರತೀಯ ದಿವಸ್. ಭಾರತದಿಂದ ವಿದೇಶಕ್ಕೆ ಉದ್ಯೋಗ ಶಿಕ್ಷಣ ಅರಸಿ ಹೋಗ್ತಾ ಇದ್ದವರನ್ನ ಬೌದ್ಧಿಕ ಪಲಾಯನ ಎನ್ನುವ ಕಾಲವೊಂದಿತ್ತು. ಇದು ಪಲಾಯನ ಅಲ್ಲ, ಭಾರತದ ಸಂಸ್ಕೃತಿಯ ರಾಯಭಾರಿಗಳಿವರು, ದೇಶಕ್ಕೆ ಕೊಡುಗೆ ನೀಡಬಲ್ಲರು. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ವಿದೇಶ ಭೇಟಿಯ ವೇಳೆ ಅನಿವಾಸಿ ಭಾರತೀಯರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದು ಭಾರತದೊಂದಿಗಿನ ಅವರ ನಂಟನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ದಾರೆ. ಪ್ರವಾಸಿ ಭಾರತೀಯ ದಿವಸ್ ಕುರಿತ ವಿದೇಶ ವರದಿ ಚಿಂತನಾ ಪುಟದಲ್ಲಿದೆ. ಯಶ್ ನಟಿಸ್ತಾ ಇರುವ, ಗೀತು ಮೋಹನ್ ದಾಸ್ ನಿರ್ದೇಶಿಸ್ತಾ ಇರುವ, ಯಶ್ ಜೊತೆ ಸೇರಿ ವೆಂಕಟ್ ಕೆ ನಾರಾಯಣ್ ನಿರ್ಮಿಸ್ತಾ ಇರುವ ಈ ವರ್ಷದ ಬಹುನಿರೀಕ್ಷಿತ ಪ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಕಳೆದ ವರ್ಷದ ಹುಟ್ಟುಹಬ್ಬಕ್ಕೆ ಟೀಸರ್ ಮೂಲಕ ಚಿತ್ರತಂಡ ಯಶ್ ಲುಕ್ ರಿಲೀಸ್ ಮಾಡಿತ್ತು. ಇನ್ನು ಈ ವರ್ಷದ ಯಶ್ ಹುಟ್ಟುಹಬ್ಬಕ್ಕೆ ಕಳೆದ 1 ತಿಂಗಳಿನಿಂದಲೇ ಸಿದ್ಧತೆಯನ್ನ ನಡೆದಿತ್ತು. ಯಶ್ 40ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಟಾಕ್ಸಿಕ್ ತಂಡ ಟೀಸರ್ ಉಡುಗೊರೆಯಾಗಿ ನೀಡಿದೆ. ಟೀಸರ್ ಹೇಗಿದೆ ಅಂತ ತಿಳಿಯಲು ಸಿನಿವಾಣಿ ಓದಿ. ವಿಜಯವಾಣಿ ಕಚೇರಿಯಲ್ಲಿ ಬುಧವಾರ ವಿಜಯವಾಣಿ ದೀಪಾವಳಿ ಕಥಾ ಸ್ಪರ್ಧೆ 2025ರ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ಕಥೆಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಲೇಖಕ ತನ್ನ ಬೆನ್ನ ಹಿಂದೆ ಕಾಣದ ವಿಷಯವನ್ನ ಓದುಗನಿಗೆ ಅರ್ಥಪೂರ್ಣವಾಗಿ ಬರಹದ ಮೂಲಕ ದಾಟಿಸಬೇಕು. ಇದಕ್ಕಾಗಿ ಭಾಷಾ ತಂತ್ರಗಳ ಬಳಕೆ ಜೊತೆಗೆ ತತ್ವಜ್ಞಾನದ ತಿಳುವಳಿಕೆಯೂ ಅಗತ್ಯ. ಇದು ಈ ಒಳನೋಟ ಹೊಂದುವತ್ತ ಹೊಸ ಕಥೆಗಾರರು ದೃಷ್ಟಿ ಹರಿಸಬೇಕಿದೆ ಅಂತ ಹಿರಿಯ ವಿಮರ್ಶಕ ಡಾಕ್ಟರ್ ಎಸ್.ಆರ್. ವಿಜಯಶಂಕರ್ ಅಭಿಪ್ರಾಯಪಟ್ಟರು. ವಿಜೇತರಿಗೆ ವಿಆರ್ಎಲ್ ಸಮೂಹದ ಸಿಎಂಡಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಕಾರ್ಯಕ್ರಮದ ವಿವರ ತಿಳಿಯಲು ಸಮಸ್ತ ಕರ್ನಾಟಕ ಪುಟ ಓದಿ. ವಿಷ್ಣು ಎಲ್ಲ ಮುಂಚಾನೆ ಮಾತು, ಅಂತರಂಗ ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.